ಸಚಿವ ಮುನಿಯಪ್ಪ ನಿವಾಸದ ಎದುರು ಹೈ ಡ್ರಾಮಾವೇ ನಡೀತಾ ಇದೆ. ಸರ್ಕಾರದ ಕ್ರಮವನ್ನ ಖಂಡಿಸಿ ರೈತನಿಂದ ಆತ್ಮಹತ್ಯೆಗೆ ಪ್ರಯತ್ನ ಆಗಿದೆ. ವಿಷ ಬೆರೆಸಿದ ಊಟ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ ಸಚಿವ ಮುನಿಯಪ್ಪ ನಿವಾಸದ ಮುಂದೆ. ಮುನಿಯಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಚನ್ನರಾಯಪಟ್ಟಣ ಗ್ರಾಮದಲ್ಲಿರುವ ಮುನಿಯಪ್ಪ ಅವರ ನಿವಾಸದ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ದೇವನಹಳ್ಳಿಯ ಚನ್ನರಾಯಪಟ್ಟಣ ಗ್ರಾಮದಲ್ಲಿರುವ ಮನೆಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ರೈತನೊಬ್ಬ. ಚನ್ನರಾಯಪಟ್ಟಣದ ರೈತ ವೆಂಕಟೇಶ್ ಅಂತ ಅವರ ಹೆಸರು. ವಿಷ ಮಿಶ್ರಿತ ಊಟವನ್ನ ಆ ಸಂದರ್ಭದಲ್ಲಿ ಪೊಲೀಸರು ಕಿತ್ಕೊಂಡಿದ್ದಾರೆ. ಅಂದ್ರೆ ಆ ಹೈ ಡ್ರಾಮಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ಕೂಡಲೇ ರೈತನನ್ನ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಏರ್ಪಟ್ಟಿದೆ. ಡಿವೈಎಸ್ಪಿ ಕೂಡ ದೌಡಾಯಿಸಿದ್ದಾರೆ ಜಾಗಕ್ಕೆ. ಕಾರಣ ಏನು ತಿಳ್ಕೊಳ್ಳೋಣ. ಸಚಿವ ಮುನಿಯಪ್ಪ ನಿವಾಸದ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಸಚಿವ ಮುನಿಯಪ್ಪ ಅವರ ನಿವಾಸಕ್ಕೆ ರೈತರೆಲ್ಲರೂ ಕೂಡ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟರು. ಆಗ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ. ಆ ಸಂದರ್ಭದಲ್ಲಿ ರೈತರೊಬ್ಬರು ವಿಷ ಮಿಶ್ರಿತ ಆಹಾರವನ್ನ ಸೇವಿಸ್ತೀನಿ ಅಂತ ಮುಂದಾದ್ರು, ಅದನ್ನ ಕಿತ್ಕೊಂಡ್ರು, ತಪ್ಪಿಸಿದ್ದಾರೆ. ಅದನ್ನ ದೊಡ್ಡ ಹೈ ಡ್ರಾಮಾ ನಡೀತು. ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗೋದ್ರ ಮುಖಾಂತರ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದನ್ನ ನೋಡಿದ್ದೀರಿ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಏರ್ಪಟ್ಟಿದೆ. SIT ಕಮಿಷನ್ ಅಪಾಯಿಂಟ್ ಅವರ ಜಮೀನಿನ ಪರಿಹಾರದ ವಿಚಾರವಾಗಿ ಪ್ರತಿಭಟನೆ ಹಲವು ದಿನಗಳಿಂದ ಆಗ್ತಾ ಇತ್ತು. ಇವತ್ತು ಕೂಡ ಆಕ್ರೋಶದ ಕಟ್ಟೆ ಹೊಡೆದು ಮನೆಗೆ ಅಥವಾ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಅದು ಮಿತಿ ಮೀರಿದೆ. ಅಲ್ಲಿ ಹೈ ಡ್ರಾಮಾವೇ ನಡೆದಿದೆ. ರೈತರೊಬ್ಬರು ಅಲ್ಲೇ ರಸ್ತೆಯಲ್ಲೇ ಕೂತ್ಕೊಂಡು ವಿಷ ಮಿಶ್ರಿತ ಆಹಾರವನ್ನು, ಅಂದರೆ ಊಟಕ್ಕೆ ವಿಷ ಸೇರಿಸ್ಕೊಂಡು ನಾನು ಆತ್ಮಹತ್ಯೆಗೆ ಮುಂದಾಗ್ತೀನಿ ಇನ್ ಕೇಸ್ ಎಲ್ಲಾದರೂ ಇದನ್ನು ಸಾಲ್ವ್ ಮಾಡಿಕೊಡ್ಲಿಲ್ಲ ಅಂತ ಮುಂದಾಗಿದ್ದಾರೆ. ಬಟ್ ಪೊಲೀಸರು ಆ ಹೈ ಡ್ರಾಮಾಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿ ಸದ್ಯ ಆತನನ್ನು ಹಾಸ್ಪಿಟಲ್ಗೂ ಕೂಡ ದಾಖಲು ಮಾಡಿದ್ದಾರೆ. ಮುನಿಯಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟರು ರೈತರು. ತಮ್ಮ ಜಮೀನಿನ ಪರಿಹಾರದ ವಿಚಾರವಾಗಿ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಗ್ರಾಮದಲ್ಲಿರುವ ಮುನಿಯಪ್ಪ ನಿವಾಸಕ್ಕೆ ಮುತ್ತಿಗೆಗೆ ಪ್ರಯತ್ನ ಪಟ್ಟರು. ಬಟ್ ಸದ್ಯ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ, ತಿಳಿಗೊಳಿಸಿದ್ದಾರೆ ಪೊಲೀಸರು. ರೈತನನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ದಾರೆ. ಗಾಡಿ